ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ದೇಶ ಕಂಡ ಪ್ರಥಮವಾಗಿರುವಂಥ ಒಬ್ಬ ನಾಯಕರು, ಜನನಾಯಕರು. ಇವತ್ತು ಸುದೀರ್ಘವಾದಂಥ ರಾಜಕೀಯ ಜೀವನದಲ್ಲಿ ಗುಜರಾತ್ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ 12 ವರ್ಷ ಪೂರ್ತಿ ಮಾಡಿದ್ದಾರೆ. 12 ವರ್ಷ ಪೂರ್ತಿ ಮಾಡೋದು ಅಷ್ಟೇ ಅಲ್ಲ, ಅತಿ ಹೆಚ್ಚು ದಿನಗಳು ಚುನಾಯಿತ ಪ್ರಧಾನಮಂತ್ರಿ ಅನ್ನುವಂಥ ದಾಖಲೆಗಳನ್ನು ಮಾಡಿದ್ದಾರೆ. ಇವತ್ತಿನ ಆಧುನಿಕ ಕಾಲದಲ್ಲಿ ಇಷ್ಟು ಜನಜಾಗೃತಿ ಆಗಿರುವಂಥ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದಿಂದ ಹಿಡಿದು ಮಾಧ್ಯಮಗಳು ಎಲ್ಲವೂ ಕೂಡ ಜನರಿಗೆ ಭಾಳ ಮಾಹಿತಿಗಳನ್ನು ಕೊಡೋದ್ರಲ್ಲಿ ಭಾಳ ಮುಂದಿರುವಂಥ ಸಂದರ್ಭದಲ್ಲಿ ಜನಪ್ರಿಯತೆಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಅವರು ಜನರ ಪರವಾಗಿ ಜನರ ರಾಜಕಾರಣವನ್ನು ಮಾಡಿ ಜನಹಿತಕ್ಕಾಗಿ ದಿವಸಕ್ಕೆ 18 ತಾಸು ಕೆಲಸವನ್ನು ಮಾಡಿ ಇವತ್ತು ನಿರಂತರವಾಗಿ 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಅವರು ಮಾಡಿರುವಂಥ ಹಲವಾರು ಕೆಲಸಗಳು ಭಾರತವನ್ನು ವಿಶ್ವದಲ್ಲಿಯೇ 3ನೇ ಆರ್ಥಿಕ ಸ್ಥಾನಕ್ಕೆ ಕೊಂಡೊಯ್ಯುತ್ತಿರುವಂಥ ಈ ಸಂದರ್ಭ ಮತ್ತು ಭಾರತದ ಅಭಿವೃದ್ಧಿಯಲ್ಲಿ ಅತ್ಯಂತ ಕೆಳವರ್ಗದವ್ರಿಗೂ ಕೂಡ ಅದರ ಲಾಭ ಮುಟ್ಟೋ ರೀತಿಯಲ್ಲಿ ಮಾಡಿದ್ದಾರೆ. ಅದಕ್ಕಾಗಿಯೇ ಪ್ರಥಮ ಬಾರಿ 25 ಕೋಟಿ ಜನರನ್ನ ಬಡತನದಿಂದ ಮೇಲೆತ್ತಿದೆ. ಅದು ಮನೆಗಳ ಕೊಡೋ ಮುಖಾಂತರ, ಗ್ಯಾಸ್ ಕೊಡೋ ಮುಖಾಂತರ, ಆರೋಗ್ಯ ವಿಮೆ ಕೊಡೋ ಮುಖಾಂತರ, ಶಿಕ್ಷಣ ಕೊಡೋ ಮುಖಾಂತರ ಮತ್ತು ಎಂಪ್ಲಾಯ್ಮೆಂಟ್ ಕೊಡೋ ಅವರು 3 ಕೆಲಸವನ್ನು ಭಾಳ ಸ್ಪಷ್ಟವಾಗಿ ಮಾಡಿದ್ದಾರೆ. ಜನಸಾಮಾನ್ಯರಿಗೆ, ಬಡವರಿಗೆ, ದೀನದಲಿತರಿಗೆ, ಹೆಣ್ಣು ಮಕ್ಕಳಿಗೆ ಮತ್ತು ಯುವಕರಿಗೆ ಎಜುಕೇಷನ್, ಎಂಪ್ಲಾಯ್ಮೆಂಟ್, ಈ 3 ಕೊಟ್ಟಿರುವಂಥ ಧೀಮಂತ ನಾಯಕರು ಯಾರಾದರೂ ಇದ್ದರೆ ನರೇಂದ್ರ ಮೋದಿ ಅವರು. ಇವತ್ತು ನಾವು ಯಾಕೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಂದರೆ, ಜಗತ್ತು ಅತ್ಯಂತ ಸಂಕೀರ್ಣ ಕಾಲದಲ್ಲಿದೆ, ಗ್ಲೋಬಲ್ ಕ್ರೈಸಿಸ್ ಇದೆ. ಆ ಗ್ಲೋಬಲ್ ಕ್ರೈಸಿಸ್ಸಿಗೆ ಯಾವುದೇ ರೀತಿಯ ಭಾರತಕ್ಕೆ ತೊಂದರೆ ಆಗದಂತೆ ಮುನ್ನಡೆಸುವಂಥ ಒಂದು ಶಕ್ತಿ ನರೇಂದ್ರ ಮೋದಿಜಿಯವರು ಮಾತ್ರ ಇದೆ. ಅದನ್ನು ಕಳೆದ 3-4 ತಿಂಗಳಿಂದೆಲ್ಲ ತೋರಿಸಿದ್ದಾರೆ. ಅವರ ಅವಶ್ಯಕತೆ ಬಹಳ ಇದೆ. ಭಾರತದ ಈ ಮುನ್ನಡೆ ಒಂದು ದಾಪುಗಳನ್ನು ಹಾಕಿ 2047ರಲ್ಲಿ ಆತ್ಮನಿರ್ಭರ ಭಾರತ, ವಿಕಸಿತ ಭಾರತ ಆಗೋದಕ್ಕೆ ನರೇಂದ್ರ ಮೋದಿ ಅವರ ಅವಶ್ಯಕತೆ ಭಾಳಿದೆ. ಅದಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ, ಇನ್ನಷ್ಟು ಶಕ್ತಿಯನ್ನು ಕೊಡಲಿ, ಜನಸೇವೆ ಮಾಡುವಂಥ ಎಲ್ಲ ಆರೋಗ್ಯ ಆಯುಷ್ಯವನ್ನು ಕೂಡ ಕೊಡಲಿ, ಈ ದೇಶದ ಸೇವೆಯನ್ನು ಇನ್ನಷ್ಟು ದಿನಗಳಲ್ಲಿ ಮಾಡಲಿ, ಆ ಸೇವೆಯನ್ನು ಜನರು ಪ್ರಯೋಜನವನ್ನು ಪಡೆದು ತಮ್ಮ ಬದುಕಿನಲ್ಲೂ ಕೂಡ ಎಲ್ಲರೂ ಮುಂದೆ ಬರುವಂಥ ಕೆಲಸ ಆಗಲಿ ಎನ್ನುವಂಥ ಪ್ರಾರ್ಥನೆ ನಾವು ಮಾಡ್ತೀವಿ.